ಜನಸಾಮಾನ್ಯರ ನೇರ ಪ್ರಶ್ನೆಗಳು, ವೇದಿಕೆ ಮೇಲಿರುವಂಥ ಗಣ್ಯರ ನೇರ ಉತ್ತರ. ಇದೇ ಮೆಗಾಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಬಾರಿಯ ಮೆಗಾಫೈಟ್ ಬಹಳ ವಿಭಿನ್ನವಾಗಿರುವಂಥ ಮೆಗಾಫೈಟ್ ಇದು. ಯಾಕಂದರೆ ವೇದಿಕೆ ಮೇಲೆ ಯಾವಾಗಲೂ ಕೂಡ ರಾಜಕೀಯ ಗಣ್ಯರಿರ್ತಾ ಇದ್ರು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾ ಇದ್ರು. ಬಹುಶಃ ಇವತ್ತು ನೀವು ವೇದಿಕೆ ನೋಡಿದ್ರೆ ಇಲ್ಲಿರುವಂಥವ್ರು ಎಲ್ಲರೂ ಕೂಡ ಸ್ಟೂಡೆಂಟ್ಸೇ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂಥ ಸಬ್ಜೆಕ್ಟು ಕೂಡ ಬಹಳ ಗಮನ ಸೆಳೆಯುವಂಥ ಸಬ್ಜೆಕ್ಟ್ ಇದು. ಯಾವಾಗ ಫೆಬ್ರವರಿ ಬಂತು, ಫೆಬ್ರವರಿ 14 ಬಂತು, ಬಂದ ತಕ್ಷಣ ನಮ್ಗೆ ಜ್ಞಾಪಕ ಆಗುವಂಥದ್ದು ಪ್ರೇಮಿಗಳ ದಿನಾಚರಣೆ. ಫೆಬ್ರವರಿ ಆರಂಭ ಆಗ್ತಿದ್ದ ಹಾಗೆಯೇ ಒಂದಷ್ಟು ವಿವಾದಗಳು ಕೂಡ ಹುಟ್ಟುತ್ತವೆ. ಪ್ರೇಮಿಗಳ ದಿನಾಚರಣೆ ಬೇಕೋ ಬೇಡವೋ ಅನ್ನುವಂಥದ್ದು. ಅದೇ ಇವತ್ತಿನ ನಮ್ಮ ಸಬ್ಜೆಕ್ಟ್, ಪ್ರೇಮಿಗಳ ದಿನಾಚರಣೆ ಬೇಕೋ ಬೇಡವೋ. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ತೇಜಸ್ವಿ ಸೂರ್ಯ ನಮ್ಮ ಜೊತೆಗಿದ್ದಾರೆ. ನೀವು ಕೂಡ ಟಿ ವಿನಲ್ಲಿ ಹುಡುಗನ ನೋಡಿರ್ತೀರಿ. ತುಂಬ ಅದ್ಭುತವಾಗಿ ಮಾತನಾಡುವಂಥ ವಿದ್ಯಾರ್ಥಿ ತೇಜಸ್ವಿ ಸೂರ್ಯ, ಕಾನೂನು ವಿದ್ಯಾರ್ಥಿ. ತೇಜಸ್ವಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅವರ ಪಕ್ಕದಲ್ಲಿದ್ದಾರೆ ಅಮೂಲ್ಯ ಕೂಡ ಕಾನೂನು ವಿದ್ಯಾರ್ಥಿನಿ. ಅಮೂಲ್ಯ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನನ್ನ ಬಲಭಾಗದಲ್ಲಿದ್ದಾರೆ ಬಾಲಾಜಿ ಜೈನ್ ಕಾಲೇಜಿನ ವಿದ್ಯಾರ್ಥಿ. ಬಾಲಾಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಸುರಭಿನೂ ಕೂಡ ನಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಈಕೆ ಕೂಡ ಕ್ರೈಸ್ಟ್ ಕಾಲೇಜಿನ ವಿದ್ಯಾರ್ಥಿನಿ. ಸುರಭಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಶುರುವಾಗ್ತಾ ಇದೆ ತೇಜಸ್ವಿ ಸೂರ್ಯ ಅವರಿಂದ. ತೇಜಸ್ವಿ, ಪ್ರೇಮಿಗಳ ದಿನಾಚರಣೆ ಬಂತು ಅಂತಂದರೆ ಬಹಳಷ್ಟು ಜನ ವಿದ್ಯಾರ್ಥಿನಿಯರಲ್ಲಿ ಸಂಚಲನ, ಯುವತಿಯರಲ್ಲಿ ಸಂಚಲನ. ಏನದ್ರ ಬಗ್ಗೆ ಏನು ಹೇಳ್ತೀರಿ? ಚರ್ಚೆ ಪ್ರೇಮಿಗಳ ದಿನಾಚರಣೆ ಬೇಕೋ ಬೇಡವೋ ಅಂತ. ಈ ಪ್ರೇಮಿಗಳ ದಿನಾಚರಣೆ ಬೇಕೋ ಬೇಡವೋ ಅಂತ ವಿಚಾರ ಇಲ್ಲಿ ಮಾತ್ರ ಚರ್ಚೆ ಆಗ್ತಿಲ್ಲ, ನಮಗೆ ಗೊತ್ತಿಲ್ಲ. ಭಾಳಷ್ಟು ಕಡೆ ಪ್ರಪಂಚದಾದ್ಯಂತ ಇದ್ರ ಬಗ್ಗೆ ಚರ್ಚೆಗಳು ನಡೆದಿದೆ. ಸೌದಿ ಅರೇಬಿಯಾದಲ್ಲಿ, ಮಲೇಷ್ಯಾದಲ್ಲಿ, ಸಿಂಗಾಪುರದಲ್ಲಿ ಪ್ರೇಮಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಿರೋದು ಆ ದೇಶದ ಯುವಕ ಯುವತಿಯರು ಆ ಆಚರಣೆಯಿಂದಾಗಿ ಹಾಳಾಗ್ತಾ ಇದ್ದಾರೆ ಸಾಂಸ್ಕೃತಿಕವಾಗಿ ಅಂತ ಹೇಳಿ ಆ ದೇಶಗಳಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ನಾವು ಅದೃಷ್ಟವಶಾತ್ ಆ ರೀತಿಯಾದಂಥ ಒಂದು ಸ್ಟೆಪ್ಪನ್ನು ನಾವು ಇವತ್ತು ತಗೊಂಡಿಲ್ಲ. ಅಲ್ಲಿ ಅವರು ಮಾಡಿದಂಥ ಒಂದು ಕೆಲಸ ಯಾಕಿತ್ತು ಅಂದರೆ, ಇದನ್ನು ಒಬ್ಬ ಕ್ರೈಸ್ತ ಪಾದ್ರಿ ಸೇಂಟ್ ವ್ಯಾಲೆಂಟೈನ್ ಅನ್ನೋರು ಪ್ರಾರಂಭ ಮಾಡಿದರು. ಅದಕ್ಕೋಸ್ಕರ ಪ್ರಾರಂಭ ಆಯಿತು ಅಂತ ಹೇಳಿ ಧರ್ಮದ ವಿರೋಧಿ ಅಂತ ಹೇಳಿ ಇದನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಆದರೆ ಒಂದು ನಾವು ನಾಪಿಸ್ಕೊಳ್ಬೇಕಾಗಿರೋದು ವಿಶೇಷ ವಿಚಾರ ಅಂದರೆ, ಇದು ಪ್ರಾರಂಭ ಆಗಿದ್ದಂಥ ರೋಮನ್ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಏನಿದೆ, ಅವರೇ ಇದನ್ನು ಈ ರೀತಿಯಾದಂಥ ಆಚರಣೆ ಬೇಡ ಅಂತ ಹೇಳಿ ಅವರೇ ಕೂಡ ಇದನ್ನು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಸೊ ರೋಮನ್ ಅಫಿಷಿಯಲ್ ಕ್ಯಾಲೆಂಡರ್ನಲ್ಲೇ ಇದನ್ನು ತೆಗೆದುಹಾಕಿರೋದನ್ನು ನಾವಿವತ್ತು ಭಾರತದಲ್ಲಿ ನಾವಿವತ್ತು ಆಚರಿಸ್ತಾ ಇದ್ದೀವಿ. ಇವತ್ತು ನಾವಷ್ಟು ಯೋಚನೆ ಮಾಡಬೇಕಾಗಿರೋ ಒಂದು ವಿಚಾರ ಅಂದರೆ, ಈ ಪ್ರೇಮಿಗಳ ದಿನಾಚರಣೆಗೆ ಯಾರು ವಿರೋಧಿಸ್ತಾ ಇದ್ದಾರೋ ಅವ್ರು ನಿಜವಾಗ್ಲೂ ಪ್ರೀತಿಗೆ ಪ್ರೇಮಕ್ಕೆ ವಿರೋಧ ಮಾಡ್ತಿಲ್ಲ. ಅದನ್ನ ನಾವು ನಿಜವಾಗ್ಲೂ ಒಂದು ಅರ್ಥ ಮಾಡ್ಕೊಳ್ಬೇಕು. ಈಗ ಸ್ಪಷ್ಟವಾಯಿತು. ಏನೇ ಪೀಠಿಕೆ ಹಾಕಿದ್ರು ಕೂಡ ತೇಜಸ್ವಿ ಪ್ರೀತಿ ಪ್ರೇಮದ ಪರವಾಗೇ ಇದ್ದಾರೆ. ಖಂಡಿತವಾಗಿ ಪ್ರೇಮಿಗಳ ದಿನಾಚರಣೆ ಪರವಾಗೇ ಇದ್ದಾರೆ. ಪ್ರೀತಿ ಪ್ರೇಮ ಇಲ್ಲದೆ ಇದ್ದಿದ್ರೆ ಪ್ರಪಂಚದಲ್ಲಿ ಇಷ್ಟೊಂದು ನಗು ಇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನೀವು ಇಷ್ಟೊಂದು ಚೆನ್ನಾಗಿ ಕಲರ್ಫುಲ್ ಬಲೂನ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಆಂಬಿಯನ್ಸ್, ಜೊತೆಗೆ ಭಾರತ ಜನಸಂಖ್ಯೆ 120 ಕೋಟಿ ಸಾಧ್ಯ ಇರಲಿಲ್ಲ. ಸೊ ಇವತ್ತು ಪ್ರೀತಿ ಪ್ರೇಮಕ್ಕೆ ನಾವು ಯಾರೂ ವಿರೋಧ ಮಾಡ್ತಾ ಇಲ್ಲ. ಇವತ್ತು ಪ್ರೀತಿ ಪ್ರೇಮ ಒಂದು ತಳಹದಿ ಮೇಲೆನೆ ಇವತ್ತು ಒಂದು ಇಡೀ ಸಮಾಜ ನಿರ್ಮಾಣ ಆಗ್ತಿರೋದು. ಆದರೆ ಇಡೀ ಒಂದು ಪ್ರೀತಿ ಪ್ರೇಮವನ್ನು ತೋರಿಸ್ಲಿಕ್ಕೆ ವರ್ಷದಲ್ಲಿ ಒಂದೇ ಒಂದು ದಿನ ಸ್ಪೆಸಿಫಿಕ್ ಆಗಿ ನಾವು ಯಾಕೆ ಅವತ್ತೇ ತೋರಿಸ್ಬೇಕು ಅನ್ನೋದ್ರಲ್ಲಿ ನಮ್ಮ ಒಂದೇ ಒಂದು ವಿಚಾರ. ಅಷ್ಟೇ ಅಲ್ಲ, ಈ ಇಡೀ ವ್ಯಾಲೆಂಟೈನ್ಸ್ ಡೇ ಏನು ಪ್ರಾರಂಭ ಆಗಿ ಇಷ್ಟರ ಮಟ್ಟಿಗೆ ನ್ಯೂಸ್ ಆಗಿದೆ. ನೀವೇ ಹೇಳ್ತಿದ್ರಿ ಫೆಬ್ರವರಿ ಅಂತಂದ್ರೆ ತಕ್ಷಣ ಎಲ್ಲ ಕಡೆ ವ್ಯಾಲೆಂಟೈನ್ಸ್ ಡೇ, ಎಲ್ಲ ಕಡೆ ಯುವಕರು ಯುವತಿಯರು ಹುಚ್ಚೆದ್ದಿದ್ದಾರೆ ಅಂತ. ಆದರೆ ಇದೇ ಫೆಬ್ರವರಿ ತಿಂಗಳಲ್ಲಿ, ಈ ಫೆಬ್ರವರಿ 14ನಲ್ಲಿ ಈ ವ್ಯಾಲೆಂಟೈನ್ಸ್ ಡೇಗೆ ಇಷ್ಟೊಂದು ಮಟ್ಟಿಗೆ ಪ್ರಚಾರ ಯಾರು ಕೊಟ್ಟಿದ್ದು? ಈ ಕಾರ್ಪೊರೇಟ್ ಹೌಸ್ಗಳು, ಇದರಿಂದ ಬಿಸ್ನೆಸ್ ಮಾಡ್ಕೊಳ್ಳೋವಂಥ ಇರುವಂಥ ಸಂಘ ಸಂಸ್ಥೆಗಳು. ಇಲ್ಲಿ ನೀವು ಬೆಂಗಳೂರಿನಲ್ಲಿ ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡೋರು ಯಾರು? ಒಂದು 2-3 ಇಂಗ್ಲೀಷ್ ಚಾನೆಲ್ಗಳಲ್ಲಿ, ಇಂಗ್ಲೀಷ್ ಟಿವಿಗಳಲ್ಲಿ ನೀವು ನೋಡಿರ್ತೀರಾ. ಅದಕ್ಕೆ ಸರಿಯಾಗಿರುವಂಥ ಒಂದು ಎನ್ಕರೇಜ್ಮೆಂಟ್ ಕೊಡ್ತಾರೆ. ಕಾಫಿ ಡೇಗಳಲ್ಲಿ, ಮಾಲ್ಗಳಲ್ಲಿ ಈ ರೀತಿಯಾಗಿ ಎಲ್ಲ ಕಡೆನೂ ಅಟ್ರಾಕ್ಟ್ ಮಾಡಿ ಡಿಸ್ಕೌಂಟ್ ಕೊಟ್ಟು ಈ ಗ್ರೀಟಿಂಗ್ ಕಾರ್ಡ್ಗಳು ಕೊಡುವಂಥ, ಇದು ರೋಸ್ ಕಾರ್ಡ್ ಮಾಡುವಂಥ ಅಂಗಡಿಗಳು ಬರೀ ಇದೇ ರೀತಿ ಕಾರ್ಪೊರೇಟೈಸ್ ಆಗ್ತಿದೆ. ಅಂದರೆ ವ್ಯಾವಹಾರಿಕವಾಗಿ ಏನೇನಾಗಬೇಕು, ವ್ಯಾವಹಾರಿಕವಾದ ಕಮರ್ಷಿಯಲೈಸ್ ಆಗ್ತಿದೆ. ಒಂದು ಆಚರಣೆ ಕಮರ್ಷಿಯಲೈಸ್ ಆಗಿರೋದ್ರಿಂದ ಇವತ್ತು ತೊಂದರೆ ಆಗಿದೆ. ಅದೇ ಇವತ್ತಾಗಿರುವಂತಹ ಸಮಸ್ಯೆ. ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಅಮೂಲ್ಯ, ತಾವೇನು ಹೇಳ್ತೀರಿ? ನನ್ನ ಕ್ವೆಶ್ಚನ್ ತೇಜಸ್ವಿಗೆ ಏನು ಕೇಳಬೇಕು ಅಂತಿದ್ದೀನಿ ಅಂದರೆ, ತಪ್ಪೆಲ್ಲಿ ಬರುತ್ತೆ, ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಇವತ್ತು ಯೋಚನೆ ಮಾಡಬೇಕಾಗಿದೆ. ಒಂದು ಪರ್ಟಿಕ್ಯುಲರ್ ದಿನದಲ್ಲಿ ಆಚರಿಸೋದು ತಪ್ಪ? ಈಗ ಇವತ್ತು ಮದರ್ಸ್ ಡೇ, ಫಾದರ್ಸ್ ಡೇ ಇದೆ, ಚಿಲ್ಡ್ರನ್ಸ್ ಡೇ ಇದೆ, ಟೀಚರ್ಸ್ ಡೇ ಇದೆ, ನಾವೆಲ್ಲ ಆಚರಿಸ್ತೀವಿ. ಬೇರೆ ಯಾವ ದಿನಾನು ನಮಗೆ ನಮ್ಮ ಮಕ್ಕಳ ಬಗ್ಗೆ, ಟೀಚರ್ಸ್ ಬಗ್ಗೆ ಅವತ್ತು ಒಂದೊಂದು ದಿವಸ ಜ್ಞಾಪಿಸ್ಕೊಳ್ಳೋಣ ಅಂತ ಜಸ್ಟ್ ಒಂದಿನ ಸಿಂಬಾಲಿಕ್ ಆಗಿ ಕೊಟ್ಟಿರ್ತಾರೆ. ಅವತ್ತಿಗೋಸ್ಕರ
ಅವತ್ತು ಎಲ್ಲರೂ ಆಚೆ ಬಂದ್ಬಿಟ್ಟು ಹೌದು ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳಕ್ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಷ್ಟೇ. ಎಲ್ಲ ವರ್ಷ ಇಡೀ ಪ್ರೀತಿಸ್ಬೋದು. ನನ್ನ ತಾಯಿನ ನನ್ನ ತಂದೆನ ವರ್ಷ ಇಡೀ ಪ್ರೀತಿಸ್ತೀನಿ. ಫಾದರ್ಸ್ ಡೇ ಆಗಬೇಕು, ಮದರ್ಸ್ ಡೇ ಆಗಬೇಕು, ಅವತ್ತು ಒಂದು ಕಾನ್ಸೆಪ್ಟ್ನ ಇಟ್ಕೊಂಡ್ಬಿಟ್ಟು ಆ ಪರ್ಟಿಕ್ಯುಲರ್ ದಿನ ನೀವು ಹೌದು ನಾನು ಪ್ರೀತಿಸ್ತೀನಿ. ಫಾದರ್ಸ್ ಡೇ ಮತ್ತೆ ಮದರ್ಸ್ ಡೇ ಬಗ್ಗೆ ಮಾತಾಡಿದ್ರಿ. ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಭಾರತದಲ್ಲಿರೋರು ಯಾರಿಗೂ ಫಾದರ್ಸ್ ಡೇ ಮದರ್ಸ್ ಡೇ ಆಚರಣೆ ಮಾಡಿ ಅವತ್ತು ಒಂದ್ ದಿವಸ ನಾವು ಫಾದರ್ ಅನ್ನು ಪ್ರೀತಿಸ್ತೀವಿ ಮದರ್ ಅನ್ನು ಪ್ರೀತಿಸ್ತೀವಿ ಅಂತ ಹೇಳೋದಿಕ್ಕೆ ನಮಗೆ ಬೇಕಾಗಿಲ್ಲ. ಫಾದರ್ಸ್ ಡೇ ಮದರ್ಸ್ ಡೇ ಹೇಗೆ ಹುಟ್ಟಿತು ಅಂತಂದ್ರೆ ಅಮೆರಿಕಾದಲ್ಲಿ 100% ಗ್ಲೋಬಲೈಸ್ ಆಗಿ ಕಮರ್ಷಿಯಲೈಸ್ ಆಗಿದ್ದ ಸಮಾಜದಿಂದಾಗಿ ಅಲ್ಲಿ ವರ್ಷದಲ್ಲಿ ಒಂದ್ ದಿವಸನಾದ್ರೂ ಯಾರು ನಮ್ಮಪ್ಪ ಯಾರು ನಮ್ಮಮ್ಮ ಅಂತ ನಾಪಿಸ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಬಂತು ಮಕ್ಕಳಿಗೆ. ಅದಕ್ಕೋಸ್ಕರ ನಾವು ನಾಪಿಸ್ಕೊಳ್ಬೇಕು ಅಂತ ಹೇಳಿ ಫಾದರ್ಸ್ ಡೇ ಮದರ್ಸ್ ಡೇ ಆಚರಣೆ ಮಾಡಿದ್ರು. ಇವತ್ತು ಬಹಳಷ್ಟು ಜನಕ್ಕೆ ನಾವು ಕೇಳ್ತೀವಿ ಟಿವಿಗಳಲ್ಲಿ ಅಲ್ಲಿ, ಇವತ್ತು ನಮ್ಮ ದೇಶದಲ್ಲೂ ಸ್ಯಾಡ್ಲಿ ಅದೇ ಪರಿಸ್ಥಿತಿ ಆಗ್ತಿದೆ. ಇವತ್ತು ಒಂದು ಏರಿಯಾದಲ್ಲಿ ಹೊಸದಾಗಿ ಹುಟ್ಕೋತಾ ಇದೆ ವೃದ್ಧಾಶ್ರಮಗಳು. ಇದೇ ರೀತಿ ಕಂಟಿನ್ಯೂ ಆಯಿತು ಅಂದರೆ ನಾವು ಒಂದು ದಿವಸ ಫಾದರ್ಸ್ ಡೇ ಮದರ್ಸ್ ಡೇನ ಆಚರಿಸಿ ನಾವು ಒಂದು ದಿವಸ ನಮ್ಮ ಅಪ್ಪ ಅಮ್ಮ ವೃದ್ಧಾಶ್ರಮದಲ್ಲಿದ್ದಾರೆ ಹೋಗಿ ನಾವು ಇವತ್ತು ಗ್ರೀಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಬರ್ತೀವಿ ಅಂತ ಹೇಳಿ ರೋಸ್ ಕೊಟ್ಟು ಬರ್ತೀವಿ ಅಂತ ಹೇಳಿ ನಾವು ನಾಪಿಸ್ಕೊಳ್ಬೋದಾಗತ್ತೆ. ಅದಕ್ಕೆ ತಡೆ ಹಾಕಬೇಕು, ಒಂದು ಸದೃಢ ಸಮಾಜ ನಿರ್ಮಾಣ ಮಾಡಬೇಕು, ರೆಸ್ಪಾನ್ಸಿಬಲ್ ಯುವಕರಾಗಿ ಮೆಸೇಜ್ ಕೊಡಬೇಕು ಅಂತ ನಾವಿಲ್ಲಿ ಸೇರಿರೋದು. ಬಾಲಾಜಿ, ರಂಗನಾಥ್ ಸರ್ದು ಒಂಥರ ಕಾನ್ಸೆಪ್ಟ್ ಚೆನ್ನಾಗಿದೆ. ಕನ್ನಡದಲ್ಲಿ ಗಾದೆ ಇದೆ, ಮುಳ್ಳಿನ ಮುಳ್ಳಿಂದಾನೆ ತೆಗಿಬೇಕು ಅಂತ. ಪ್ರೇಮಿಗಳ ದಿನಾಚರಣೆ ಮಾಡೋಕೆ ಬ್ಯೂಗಲ್ ರಗ್ಗೆ ಬಂದಿದ್ದೀವಿ ನಾವು ಇವತ್ತು. ಸೊ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಪ್ರೇಮಿಗಳ ದಿನಾಚರಣೆ ಬಗ್ಗೆ ಡಿಸ್ಕಷನ್ ಅಂತ ಇದು ಮಾಡಿ. ಬಹುಶಃ ಒಂದು ರೌಂಡ್ ಹೊಡೆದು ಬಂದ್ರೆ ಎಷ್ಟಾಗತ್ತೆ ಇದೆ ಪ್ರೇಮಿಗಳ ದಿನಾಚರಣೆ ಅಂತ ಗೊತ್ತಾಗುತ್ತೆ ಅಂತ ನೀನು ಹೇಳ್ತಿರೋದು. ಫೈನ್. ಡೇ ಕಲ್ಚರು ಭಾರತಕ್ಕೆ ಬಂದಿದ್ದು ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಬಂದಿರತಕ್ಕಂಥ ಒಂದು ಡೇ ಕಲ್ಚರ್ ಅಂತ. ಅಂದರೆ ಸ್ಪೆಸಿಫಿಕ್ ಆಗಿ ಒಂದೊಂದು ದಿನಕ್ಕೆ ಒಂದೊಂದು ದಿನ ಇರ್ತಂಥದ್ದು. ಭಾರತದಲ್ಲಿ ನಾವು ಮದುವೆ ಆಗಬೇಕಾದ್ರೆ ಸಪ್ತಪದಿ ತುಳಿತ ನಾವು ಒಂದು ಹೇಳ್ತೀವಿ, 7 ಜನ್ಮಕ್ಕೂ ನೀನು ನನ್ನ ಜೊತೆ ಇರು ಅಂತ. ಅಂಥ ಒಳ್ಳೆ ಸಂಸ್ಕೃತಿ ಇರ್ತಕ್ಕಂಥ ದೇಶದಲ್ಲಿ ನಾವು ಯಾಕೆ ವ್ಯಾಲೆಂಟೈನ್ಸ್ ಡೇ ಒಂದು ಪ್ರೇಮಿಗಳ ದಿನಾಚರಣೆಗೋಸ್ಕರ ನಾವು ಮೀಸಲಿಡಬೇಕು? ಮೊದಲನೇದು. ಎರಡನೇದು, ತೇಜಸ್ವಿ ಆಗಲೇ ಮಾತಾಡ್ತಾ ಹೇಳಿದ್ರು, ಇದು ಏನಿದು ಅಂದ್ರೆ ನೀನು ಒಂದೊಂದು ದಿವಸ ಬೇಡ, ಒಂದು 7 ದಿವಸ ಮಾಡೋಣ ಅಂತೀಯ. ಅಲ್ಲಲ್ಲ, ನಾವು ಒಂದು ಸಪ್ತಾಹ ತರ ಆಗೋಗ್ಬಿಡ್ಲಿ ಅಂತ. ಅಲ್ಲಲ್ಲ, ಪೂರ್ತಿ ಆಗ್ಲಿ ಅಂತ ನಾನು ಹೇಳ್ತಾ ಇರೋದು. ನಮ್ಮ ಒಳ್ಳೆ ಕಲ್ಚರ್ ಅನ್ನ ವೆಸ್ಟರ್ನ್ ಕಂಟ್ರೀಸ್ ಅವರು ಆರಾಮಾಗಿ ತಗೊಂಡೋಗ್ತಿದ್ದಾರೆ, ಅವರ ಕೆಟ್ಟ ಕಲ್ಚರ್ ಅನ್ನ ನಾವು ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಂತಾ ಇದೀವಿ. ಸೊ ಇದಾಗದೆ ವರ್ಷ ಪೂರ್ತಿ ಪ್ರೇಮ ಸಪ್ತಾಹ ಆಗ್ಲಿ, ಅದು ಒಂದಿನಕ್ಕೆ ಮೀಸಲಾಗದ್ ಬೇಡ ಅನ್ನೋದು ನನಗೆ. ಎಸ್ ಸುರಭಿ, ಈ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಬಾಲಾಜಿ ಅವರೇ, ನೀವು ವೆಸ್ಟರ್ನ್ ಕಲ್ಚರ್ ಬಗ್ಗೆ ಮಾತಾಡಿದ್ರಿ. ಇವತ್ತು ನೀವು ಹಾಕೊಂಡಿರೋ ಜೀನ್ಸ್ ಪ್ಯಾಂಟ್ ತಾನೆ ಇದು ವೆಸ್ಟರ್ನ್ ಅಂತ ನಾವು ಕ್ಯಾಟಗರೈಸ್ ಮಾಡ್ಬೋದಲ್ಲ. ಗ್ಲೋಬಲೈಸೇಷನನ್ನು ಕೆಟ್ಟದಂತ ನಾವು ಹೇಳೋಕ್ಕಿಂತ ಮುಂಚೆ ಅದ್ರ ಒಳ್ಳೆಯದನ್ನು ನಾವು ಯೋಚನೆ ಮಾಡಬೇಕು. ಒಬ್ಬ ಎಕನಾಮಿಕ್ಸ್ ಸ್ಟೂಡೆಂಟ್ ಆಗಿ ನನಗಿದರಲ್ಲಿ ಪ್ರೇಮಿಗಳ ದಿನಾಚರಣೆ ಬಗ್ಗೆ ಒಂದು ಪ್ರಾಬ್ಲಮ್ ಆಗಿದೆ. ತೇಜಸ್ವಿ ಹೇಳ್ದಂಗೆ ಪ್ರೇಮಿಗಳ ದಿನಾಚರಣೆ ಪ್ರೀತಿಯನ್ನು ಏನು ಮಾಡಿದೆ ಅಂದರೆ ಪ್ರೀತಿ ಮತ್ತು ದುಡ್ಡನ್ನ ಈಕ್ವೇಟ್ ಮಾಡಿದೆ. ಇದರಲ್ಲಿ ನನಗೆ ಒಬ್ಬರ ಬಗ್ಗೆ ತುಂಬ ಬೇಜಾರಾಗುತ್ತೆ. ಅದು ನಮ್ಮ ಸೊಸೈಟಿಲಿ ಇರೋ ಹುಡುಗರಿಗೆ ಹೆಂಗಾಗಿದೆ. ಹುಡುಗರಿಗೆ ಅಂದರೆ ನೀವು ಜಾಸ್ತಿ ದುಡ್ಡಿಂತ ಇರೋ ಗಿಫ್ಟನ್ನು ಕೊಟ್ಟರೆ ಜಾಸ್ತಿ ಪ್ರೀತಿ ಮಾಡ್ತೀವಿ ನಾವು ಅಂತ ತೋರಿಸುತ್ತೆ. ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ, ಹುಡುಗರಿಗೆ ಅಷ್ಟೊಂದು ಧೈರ್ಯ ಇರಲಿಲ್ವೇನೋ ಹುಡುಗರಿಗೆ ಹೋಗಿ ಚೆನ್ನಾಗಿ ಮಾತಾಡ್ಸೋಕ್ಕೆ. ಅವ್ರ ಕಾರ್ಡು ರೋಸು ಆ ಥರ ಎಲ್ಲ ಬೇಕಾಗಿತ್ತು. ಸೊ ಇದೊಂದು ಹೈಪ್ ಆಯಿತು. ಸೊ ನಾವಿವಾಗ ನೋಡಿದ್ರೆ ಲಾಸ್ಟ್ ಇಯರ್ ನಾನು ಸ್ಟ್ಯಾಟಿಸ್ಟಿಕ್ಸ್ ಓದ್ತಿದ್ದೆ. 2011 $2.5 ಬಿಲಿಯನ್ ಡಾಲರ್ಸ್ ನಮ್ಮ ಕಾರ್ಡ್ ಸೇಲಿಂದ ಇದಾಗಿದೆ. ಸೊ ಯಾರಿದ್ರಲ್ಲಿ ಪ್ರಾಫಿಟ್ ಮಾಡ್ತಿರೋದು? ನಾವು ನೀವಲ್ಲ, ನಮ್ಮ ದುಡ್ಡೆಲ್ಲ ಖರ್ಚಾಗ್ತಿದೆ. ಪ್ರಾಫಿಟ್ ಮಾಡ್ತಿರೋರು ಹಾಲ್ಮಾರ್ಕ್, ಆರ್ಚೀಸ್, ನಾವು ಹೋಗಿ ಕಾರ್ಡ್ ಕೊಡ್ತಿರಲ್ಲ ಅಂಥವ್ರಿಂದ. ಸೊ ಏನು ಯೋಚನೆ ಮಾಡಬೇಕಾಗಿದೆ ಅಂದರೆ ಈ ಒಂದು ದಿನದ ಸಿಗ್ನಿಫಿಕೆನ್ಸ್ ಅದ್ರ ಪೊಲಿಟಿಕಲ್ ಎಕಾನಮಿನ ನೋಡಬೇಕಾಗಿದೆ. ಸೊ ನಾವು ಆ ಥರ ಯೋಚನೆ ಮಾಡಬೇಕು. ಪ್ರೀತಿ ತೋರಿಸೋದು ಅದಕ್ಕೆ ಮೆಟೀರಿಯಲಿಸಮ್ ಇರ್ಕೂಡ್ದು. ನಮ್ಮ ಸ್ಕ್ರಿಪ್ಚರ್ಸಲ್ಲಿದೆ, ನಮ್ಮ ತಂದೆ ತಾಯಿ ಹೇಳಿದ್ದಾರೆ ಪ್ರೀತಿ ಅಂದರೆ ಅದು ಇಟ್ ಶುಡ್ ನಾಟ್ ಬಿ ಮೆಟೀರಿಯಲೈಸ್ಡ್, ಅದು ಇಟ್ಸ್ ಅ ಇಂಟ್ಯಾಜಿಬಲ್ ಥಿಂಗ್. ತೀರಾ ಅಷ್ಟೇ ಕೊಡಬೇಕು ನೀವೇನಾದ್ರು ಅಂತ ಕೊಟ್ರೆ ಕಾರ್ಡ್ ಕೊಡೋಕೆ ಹೋಗಬೇಡಿ, ಒಂದು ರೋಸ್ ಹಾರ ಕೊಡಿ. ನಮ್ಮ ಬಡ ರೈತರಾರು ಅದರಿಂದ ಉದ್ಧಾರ ಆಗ್ತಾರೆ ಒಂದು ರೋಸ್ ಕೊಡೋದ್ರಿಂದ. ಓಕೆ, ಸೊ ಮತ್ತಷ್ಟು ನಿಮ್ಗಳ ಜೊತೆ ಚರ್ಚೆ ಮಾಡ್ತೀನಿ, ಇನ್ನಷ್ಟು ಮಾತಾಡೋಣ, ಆದರೆ ಒಂದು ಸಣ್ಣ ವಿರಾಮದ ಬಳಿಕ. ದೇಶಕ್ಕೆ ಯಾವುದೇ ಒಳ್ಳೇದು ಬಂದರೆ ಅದನ್ನ ತಾಳೋಣ. ವೆಸ್ಟರ್ನ್ ಕಲ್ಚರಿಂದ ಒಳ್ಳೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ವೆನ್ಷನ್ ಮಾಡಿದ್ರೆ ಅದನ್ನ ಕಳ್ಕೊಳ್ಳೋಣ. ಕಂಪ್ಯೂಟರ್ ಇನ್ವೆಂಟ್ ಮಾಡಿದ್ರೆ ಅದು ನಮ್ಮ ದೇಶದಲ್ಲ, ಅದನ್ನ ಕಳ್ಕೊಳ್ಳೋಣ. ಅದು ಬಿಟ್ಟು ವ್ಯಾಲೆಂಟೈನ್ಸ್ ಡೇ ಮದರ್ಸ್ ಡೇ ಕರ್ಕೊಂಡ್ಬಂದು ಇಲ್ಲಿ ಮಾಡೋದು ಅದು ಸರಿ ಹೋಗಲ್ಲ.